ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರೀತು, ನಿಶಾ ಇಬ್ರು ಬೇಗ ಕೆಳಗ್ ಬಂದ್ರು. ಹೊಸ ಮದುಮಕ್ಳು ಮನೆಗ್ ಬರ್ತಾ ಇದ್ದಾರಲ್ಲ, ಏನಾದ್ರೂ ಗೇಮ್ ಪ್ಲಾನ್ ಮಾಡೋಣ ಬನ್ನಿ. ಗೇಮಾ? ಹ್ಞೂ ಅಮ್ಮಮ್ಮ, ಹೊಸ ಮದುಮಕ್ಳು ನಮ್ಮ ಮನೆಗ್ ಬರ್ತಾ ಇದಾರಲ್ವಾ, ಅವ್ರ ಕೈಲಿ ಏನಾದ್ರೂ ಆಕ್ಟಿವಿಟಿ ಮಾಡಿಸಿದ್ರೆ ನಾವು ಎಲ್ಲ ಮಜಾ ಮಾಡ್ಬೋದು. ಅದೆಲ್ಲ ಏನು ಬೇಕಾಗಿಲ್ಲ. ಸುಮ್ಮನೆ ಯಾಕವ್ರು ಮುಜುಗರ ಪಡೋದು? ಯಾಕಮ್ಮಮ್ಮ? ಮೊದಲನೇ ಸಲ ಮದ್ವೆ ಆದ್ಮೇಲೆ ಗೌರಿ ಅಜಯ್ ನಮ್ಮನೆಗ್ ಬರ್ತಾ ಇದ್ದಾರೆ. ಹೊಸ ಮದುಮಕ್ಳಿಗೆ ನಾವಿಷ್ಟು ಮಾಡದೆ ಹೋದ್ರೆ ಹೇಗೆ ಹೇಳಿ? ಅಖಿಲ, ನಿನ್ನ ಉದ್ದೇಶ ಸರಿ ಇಲ್ಲ. ಅಭಯ್ಗೆ ನೋವು ಮಾಡ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡ್ತಿದ್ಯಾ ನೀನು? ಅಬ್ಸಲ್ಯೂಟ್ಲಿ ಕರೆಕ್ಟ್ ಮೈ ಡಿಯರ್ ಅಮ್ಮಮ್ಮ. ಅಜಯ್ ಮತ್ತೆ ಗೌರಿ ಬಿಂದ್ಗೆ ಒಳಗ್ ಕೈ ಹಾಕಿ ಉಂಗುರಾನ ಹುಡುಕ್ತಾ ಇದ್ರೆ ಅಭಯ್ಗೆ ಎಷ್ಟು ಸಂಕಟ ಆಗ್ಬೋದು. ಒಂಥರ ಮಜಾ ಇರತ್ತಮ್ಮಮ್ಮ ಆಟ. ಮೊದ್ಲೇ ಚಳಿಗಾಲ ಅಲ್ವಾ ಅಮ್ಮಮ್ಮ, ಬೆಂಕಿ ಆರಕ್ ಬಿಡ್ಬಾರ್ದು. ಉರಿನ ಹೆಚ್ಚು ಮಾಡಿ ಬೆಚ್ಚಗಿರ್ಬೇಕು. ಬಾಯ್. ಅಮ್ಮ, ಏನಾಯ್ತು? ತರಕಾರಿ ಹೆಚ್ಚು. ಅಕ್ಕ ನೋಡಿದ್ರೆ ನಾರ್ಮಲ್ ಆಗೇ ಇದ್ದಾಳಲ್ಲ, ಏನು ಡಿಫ್ರೆನ್ಸೇ ಕಾಣ್ತಾ ಇಲ್ಲ. ಏನೇ ಹಂಗ್ ನೋಡ್ತಿದ್ಯಾ? ಯಾವತ್ತೂ ನೋಡ್ದೇ ಇರೋ ಥರ. ಏನಿಲ್ಲ, ಗುಡ್ ಮಾರ್ನಿಂಗ್. ರೂಮ್ ಎಲ್ಲ ನೋಡ್ತಾ ಇದ್ರೆ ಪಕ್ಕ ಅಕ್ಕ ಭಾವನ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಅಕ್ಕ ಪರವಾಗಿಲ್ಲ ಕಣೆ. ಏನೇ? ಏನಿಲ್ಲ, ಭಾವ ಇನ್ನು ಮಲ್ಕೊಂಡೇ ಇದ್ದಾರೆ. ಪಾಪ, ಮಲ್ಕೊಳ್ಳಿ ಬಿಡು. ಗುಡ್ ಮಾರ್ನಿಂಗ್ ಭಾವ. ಗುಡ್ ಮಾರ್ನಿಂಗ್. ಮತ್ತೆ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂತಾ? ಏನು ಡಿಸ್ಟರ್ಬೆನ್ಸ್ ಇರ್ಲಿಲ್ಲ ತಾನೇ? ಚೆನ್ನಾಗಿ ನಿದ್ದೆ ಬಂತು. ನಮ್ಮನೇನೆ ತಾನೇ? ಅದೇ ಮತ್ತೆ, ನಮ್ಮ ಅಕ್ಕ ಪಕ್ಕದಲ್ಲಿ ಇರ್ಬೇಕಾದ್ರೆ ನಿದ್ದೆ ಬರ್ಲೇಬೇಕಲ್ವಾ? ಓ, ನಿಮಗ್ ಯಾವ ಲೆವೆಲ್ಗೆ ನಿದ್ದೆ ಬಂದಿತ್ತು ಅಂದ್ರೆ ಈ ಹಾಲ್ ಕುಡಿಯೋಕ್ಕೂ ಪುರ್ಸೊತ್ತಿರ್ಲಿಲ್ಲ ಅಲ್ವಾ ಭಾವ? ಹಾ, ನೋಡು, ಹಾಲ್ ಕುಡಿಯೋದು ಮರ್ತ್ಬಿಟ್ಟಿದೀನಿ. ತರ್ಲೆ, ಸಾಕು ತಮಾಷೆ ಮಾಡಿದ್ದು. ಆಯ್ತಾಯ್ತಮ್ಮ, ನಿನ್ ಗಂಡನ್ಗೆ ತಮಾಷೆ ಮಾಡಲ್ಲ ನಾನು. ಸರಿ ಸರಿ, ನೀವಿಬ್ರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೆಳಗಡೆ ಬನ್ನಿ. ನಾವೆಲ್ಲರೂ ಇವತ್ತು ನಮ್ಮನೆಗೆ ಹೋಗ್ತಾ ಇದೀವಿ. ನಿಮ್ಮನೆಗ? ರಾತ್ರಿನ ಅಮ್ಮಮ್ಮ ಕಾಲ್ ಮಾಡಿ ಹೊಸ ಮಧುಮಕ್ಕಳನ್ನ ಊಟಕ್ಕೆ ಕರೆದಿದ್ದಾರೆ. ಅಯ್ಯೋ, ಇವತ್ತಾ? ನನಗೆ ಕಾಲೇಜ್ ಇದೆಯಲ್ಲ. ನೀವೇನ್ ಭಾವ ಚಿಕ್ಕ ಮಕ್ಳ ತರ ಒಂದಿನ ಕಾಲೇಜಿಗೆ ರಜಾ ಹಾಕಿದ್ರೆ ಏನ್ ಮುಳುಗೋಗಲ್ಲ. ಹೊಸ ಮಧುಮಗ ನೀವು ಉಂಡ್ಕೊಂಡ್ ತಿನ್ಕೊಂಡು ಮಜಾ ಮಾಡ್ಬೇಕು. ನಿಮ್ಗಿನ್ನ ಕಾಲೇಜ್ ಸ್ಟೂಡೆಂಟ್ಸೇ ಬೆಟರು. ಎಷ್ಟು ಬಂಕ್ ಮಾಡ್ತಾರ ಗೊತ್ತಾ ಕ್ಲಾಸ್ನ? ನೀವೇನೋ ಇಡೀ ಕಾಲೇಜ್ ನನ್ ತಲೆ ಮೇಲೆ ಇದೆ ಅನ್ನೋ ತರ ಆಡ್ತೀರಾ. ನೋಡಿ, ಇವತ್ ಕಾಲೇಜು ಇಲ್ಲ, ಏನೂ ಇಲ್ಲ. ಇಬ್ರು ಬೇಗ ರೆಡಿಯಾಗಿ ಬನ್ನಿ, ನಾನು ಕೆಳಗಡೆ ವೇಟ್ ಮಾಡ್ತಾ ಇರ್ತೀನಿ. ಜಸ್ಟ್ ಮಿಸ್ಸು. ಸುಂಟ್ರ ಗಾಳಿ ಬಂದು ಹೋದಂಗಾಯ್ತು.
ಸುಂಟ್ರು ಗಾಳಿನೇ ಅವಳು. ಗೌರಿ ಬೇಗ ರೆಡಿಯಾಗಿ, ಇಲ್ಲಾಂದ್ರೆ ಮತ್ತೆ ಬರ್ತಾಳಷ್ಟೇ. ಗುಡ್ ಮಾರ್ನಿಂಗ್ ಅಭಯ್. ಗಂಗೆ ಏನಾಯ್ತೆ? ಬಾರಮ್ಮ ಹೇಳ್ತೀನಿ. ಗಂಗೆ ತುಂಬಾ ಖುಷಿಯಾಗಿದ್ದೀನಿ. ಗಂಗೆ ನನಗ್ ತಲೆ ಸುತ್ತಾ ಇದೆ, ಏನಾಯ್ತು ಅಂತ ಹೇಳೆ. ಹೇಳ, ಏನಾಯ್ತು? ಏನಾಯ್ತೆ? ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಮ್ಮ. ಏನಾಯ್ತು ಅಂತ ಹೇಳ್ಬಾರ್ದಾ? ಅದು ಹಾ. ಹ- ತರ್ಲೆ. ಏನು ನಮ್ ಗಂಗೆ ಇಷ್ಟು ಖುಷಿಯಾಗಿದ್ದಾಳೆ? ಅದೆಲ್ಲ ನಿಮಗ್ ಹೇಳಕ್ಕಾಗಲ್ಲಪ್ಪ ಅಲ್ವಮ್ಮ? ಓ ಸರಿ ಸರಿ, ಇವತ್ತೆಲ್ರೂ ನಮ್ಮನೆಗೆ ಊಟಕ್ಕೆ ಹೋಗ್ತಾ ಇದೀವಿ, ನೆನ್ಪಿದೆ ತಾನೇ? ಹಾ, ಒತ್ಸಲ ಹೇಳಿಲ್ಲ. ಸೊ ಎಲ್ರೂ ಬೇಗ ಬೇಗ ರೆಡಿ ಆಗ್ಬಿಡಿ. ಇಲ್ಲಮ್ಮ ಗಂಗೆ, ನಿನ್ನೆ ರಜಾ ಹಾಕಿರೋದ್ರಿಂದ ನಾನಿವತ್ತು ಆಫೀಸ್ ಹೋಗ್ಲೇಬೇಕು. ಇವತ್ತು ಮತ್ತೆ ರಜಾ ಹಾಕು ಅಂದ್ರೆ ಕಷ್ಟ ಆಗುತ್ತೆ. ಅಪ್ಪ, ಇವತ್ತೊಂದಿನ ರಜಾ ಕೇಳಿ ನೋಡಿ ಅಪ್ಪ, ನೀವೇ ಬಂದಿಲ್ಲ ಅಂದ್ರೆ ಹೇಗೆ? ಇಲ್ಲಮ್ಮ, ರಜಾ ಕೇಳೋಕ್ಕಾಗಲ್ಲ. ಇವತ್ತು ರಜಾ ಕೇಳಿದ್ರೆ ಮತ್ತೆ ನನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಬೇಡ, ನಾನು ಬರೋಕ್ಕಾಗಲ್ಲ. ಗಂಗೆ, ಬೇಜಾರ್ ಮಾಡ್ಕೋಬೇಡ ಕಣೆ, ನಾನು ಬರಕ್ಕಾಗಲ್ಲ. ಅಮ್ಮ, ನೀನು ಹೀಗ್ ಕೈ ಕೊಟ್ರೆ ಹೇಗಮ್ಮ? ಹಾಗೇನಿಲ್ಲ ಕಣೆ, ನೆನೆನೂ ಆಶ್ರಮದ ಕಡೆ ಹೋಗೋದಕ್ಕಾಗ್ಲಿಲ್ಲ. ಇವತ್ತು ಆಶ್ರಮಕ್ಕೆ ಊಟ ಕೊಡ್ಬೇಕಲ್ವಾ, ಆ ಜವಾಬ್ದಾರಿ ನಮ್ದಲ್ವಾ. ಒಂದ್ ಕೆಲ್ಸ ಮಾಡು, ಇವತ್ತು ಗೌರಿ ಅಜಯ್ನ ಕರ್ಕೊಂಡು ಹೋಗು. ನಾವೆಲ್ರೂ ಇನ್ನೊಂದ್ಸಲ ಬರ್ತೀವಿ. ಇದೆಲ್ಲ ಮೋಸ. ಅಭಯ್, ನೀವಾದ್ರೂ ಅಪ್ಪ ಅಮ್ಮಂಗೆ ಹೇಳಿ ಮನೆಗ್ ಬರಕ್ಕೆ. ಹೌದು ಮಾವ, ಗಂಗೆ ಹೇಳ್ತಿರೋದು ಸರಿ ಇದೆ. ನೀವು ಬರ್ದೇ ಇದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ. ಅತ್ತೆ, ಇವತ್ತು ಒಂದಿನ ಊಟನ ಯಾರಾದ್ರೂ ತಗೊಂಡು ಹೋಗೋ ತರ ವ್ಯವಸ್ಥೆ ಮಾಡ್ಬೋದಲ್ವಾ? ಇಲ್ಲ ಅಭಯ್, ಯಾರು ಜವಾಬ್ದಾರಿಯಿಂದ ಕೆಲಸ ಮಾಡೋರು ಸಿಗಲ್ಲ. ಇವತ್ತು ನಮಗ್ ಬರೋದಕ್ಕಾಗಲ್ಲ, ಬೇಜಾರ್ ಮಾಡ್ಕೋಬೇಡಿ. ನಾನು ರಜಾ ಹಾಕೋ ಪರಿಸ್ಥಿತಿಲಿ ಇಲ್ಲ ಅಳಿ ಅಂದ್ರೆ ನಾನು ಇನ್ನೊಂದ್ಸರಿ ಬರ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ.